ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ, ಕರ್ನಾಟಕ ರಾಜ್ಯದಲ್ಲಿ SSLC ವಾರ್ಷಿಕ ಪರೀಕ್ಷೆ 2ನ್ನ ಬರೆದಿರುವಂತಹ ವಿದ್ಯಾರ್ಥಿಗಳು ತಮ್ಮ ಒಂದು ಪರೀಕ್ಷಾ ಫಲಿತಾಂಶ ಯಾವಾಗ ಬರುತ್ತೆ ಅಂತ ವೈಟ್ ಮಾಡ್ತಾ ಇದ್ರು. ಇದೀಗ ಜೂನ್ 2ನೇ ತಾರೀಕಿನಂದು ಇಂದು ಕರ್ನಾಟಕ ರಾಜ್ಯಾದ್ಯಂತ SSLC ವಾರ್ಷಿಕ ಪರೀಕ್ಷೆ 2ರ ಅಂದ್ರೆ SSLC ಎಕ್ಸಾಮ್ 2ರ ಒಂದು ಪರೀಕ್ಷೆಗಳು ಮುಕ್ತಾಯ ಆಗಿರೋದಾಗಿರುತ್ತೆ. ಮೇ ತಿಂಗಳ 26ನೇ ತಾರೀಕಿನಿಂದ ಶುರುವಾದಂತಹ ಒಂದು ಕರ್ನಾಟಕ ರಾಜ್ಯದ SSLC ವಾರ್ಷಿಕ ಪರೀಕ್ಷೆ 2 ಏನಿದೆಯಲ್ಲ, ಅಂದ್ರೆ ವಾರ್ಷಿಕವಾಗಿ 3 ಪರೀಕ್ಷೆಯನ್ನು ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ರು. ಆ ಪ್ರಕಾರದಲ್ಲಿ ಪರೀಕ್ಷೆ 1ರಲ್ಲಿ ಪರೀಕ್ಷೆಯನ್ನು ಬರೆದಂತ ವಿದ್ಯಾರ್ಥಿಗಳ ಒಂದು ಫಲಿತಾಂಶ ಕಡಿಮೆ ಬಂದಿರೋದು, ಅಂದ್ರೆ NC ಅಂತ ಬಂದಿರುವಂತಹ ವಿದ್ಯಾರ್ಥಿಗಳು ಅಥವಾ ಫಲಿತಾಂಶ ನಮ್ದು ಇನ್ನ ಇನ್ಕ್ರೀಸ್ ಆಗಬೇಕು, ನಾವು ಮತ್ತೆ ಪರೀಕ್ಷೆಯನ್ನು ಬರೀತೀವಿ ಅಂತ 2ನೇ ಎಕ್ಸಾಮ್ ತಗೊಂಡಂತ ವಿದ್ಯಾರ್ಥಿಗಳು, ಅಥವಾ ಪರೀಕ್ಷೆ 1ರಲ್ಲಿ ಹಾಜರಾತಿಯ ಕೊರತೆಯ ಕಾರಣಕ್ಕೆ ವಿದ್ಯಾರ್ಥಿಗಳು ಯಾರು ಪರೀಕ್ಷೆಯನ್ನು ಬರೀಲಿಕ್ಕೆ ಆಗ್ನಿಲ್ವಲ್ಲ, ಆ ಎಲ್ಲ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ 2ನ್ನ ಒಂದು ವೇಳಾಪಟ್ಟಿಯನ್ನು ಪ್ರಕಟ ಮಾಡಿ ಮೇ ತಿಂಗಳ 26ನೇ ತಾರೀಕಿನಿಂದ ಒಂದು ಜೂನ್ ತಿಂಗಳ 2ನೇ ತಾರೀಕಿನ ತನಕ ನಿಗದಿ ಮಾಡಿದ್ರು. ಇದೀಗ 2ನೇ ಒಂದು ವಾರ್ಷಿಕ ಪರೀಕ್ಷೆ ಮುಕ್ತಾಯ ಆಗಿರೋದಾಗಿರುತ್ತೆ. ಈಗ ಆ ಒಂದು ವಿದ್ಯಾರ್ಥಿಗಳು ಒಂದು ತಮ್ಮ ಒಂದು ಪರೀಕ್ಷೆ ಬರೆದಿದ್ದೀವಲ್ಲ, ಅದರ ರಿಸಲ್ಟ್ ಯಾವಾಗ ಕೊಡ್ತಾರೆ ಅಂತ ವೈಟ್ ಮಾಡ್ತಾ ಇದ್ರು. ವಿದ್ಯಾರ್ಥಿಗಳಿಗೆ ನಾವು ಕೂಡ ಮಾಹಿತಿನ ಕೊಡ್ತಾ ಇದ್ವಿ. ಈಗ ಸದ್ಯಕ್ಕೆ ಒಂದು ವಿದ್ಯಾರ್ಥಿಗಳಿಗೆ ಮಹತ್ವದ ಒಂದು ಬದಲಾವಣೆ ಆಗಿದೆ ಅಂತ ಹೇಳ್ಬೋದಾಗಿರುತ್ತೆ. ರಿಸಲ್ಟ್ ಗೆ ಸಂಬಂಧಪಟ್ಟಂತೆ ಒಂದು ಸ್ವಲ್ಪ ಏರುಪೇರಾದಂತಹ ಒಂದು ಪರಿಸ್ಥಿತಿ ಆಗಿರುವಂತದ್ದು. ಇಲಾಖೆ ಕಡೆಯಿಂದನೇ ಅಧಿಕೃತ ಮಾಹಿತಿನ ಕೊಟ್ಟಿದ್ದಾರೆ. ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನ್ನು ನಾವು ಮಾಹಿತಿನ ಕೊಡ್ತಾ ಇದೀವಿ. ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳ 10ನೇ ತಾರೀಕಿನ ಒಳಗಡೆ ರಿಸಲ್ಟ್ ಬರುವ ಸಾಧ್ಯತೆಗಳು ಹೆಚ್ಚಿಗೆ ಅಂತ. ಬಟ್ ಈಗ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಸ್ವಲ್ಪ ಮುಂದಕ್ಕೆ ಹೋಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇರೋದಾಗಿರುತ್ತೆ. ಇಲಾಖೆ ಕಡೆಯಿಂದ ವ್ಯಾಲ್ಯೂಯೇಷನ್ ಗೆ ಸಂಬಂಧಪಟ್ಟಂತೆ ಒಂದು ಮೌಲ್ಯಮಾಪಕರಿಗೆ ಒಂದು ಅಧಿಕೃತ ಮಾಹಿತಿನ ಕೂಡ ಕೊಟ್ಟಿದ್ದಾರೆ. ನಂತರದಲ್ಲಿ ರಿಸಲ್ಟ್ ಆಗಿ ಯಾವಾಗ ಬರಬಹುದು, ಇಲಾಖೆ ಕೊಟ್ಟಿರತಕ್ಕಂಥ ಮಾಹಿತಿಯನ್ನು ಪ್ರತಿಯೊಂದನ್ನ ಈ ವಿಡಿಯೋದಲ್ಲಿ ತಿಳ್ಕೊಂತೀರಾ. ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ರಿಸಲ್ಟ್ ಬರೋ ತನಕ ಎಲ್ಲ ಒಂದು ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ವ್ಯಾಲ್ಯೂಯೇಷನ್ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ನಂತರ ರಿವ್ಯಾಲ್ಯೂಯೇಷನ್, ರೀಟೋಟಲಿಂಗ್ ಆಗಿರ್ಬೋದು, 3ನೇ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮತ್ತೆ ಇತರೆ ಒಂದು ಗ್ರೇಸ್ ಮಾರ್ಕ್ಸ್ ಏನಾರ ಕೊಟ್ಟಂತ ಸಂದರ್ಭದಲ್ಲಿ ಅದರ ಬಗ್ಗೆ ಮಾಹಿತಿಗಳು, ಇತರೆ ಮಾಹಿತಿಗಳನ್ನ ತಿಳ್ಕೊಂತೀರಾ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡಿದರೆ ವಿದ್ಯಾರ್ಥಿಗಳಿಗೆ ಅಧಿಕೃತವಾಗಿ ಇಲಾಖೆ ಕೊಟ್ಟಿರ್ತಕ್ಕಂಥ ಒಂದು ಅಧಿಸೂಚನೆ ಏನಿದೆಯಲ್ಲ, ಒಂದು ನೋಟಿಫಿಕೇಶನ್ ಏನ್ ಬಂದಿದೆ ಅಂತ ಅದನ್ನ ನಿಮಗೆ ತೋರಿಸ್ತೇನೆ. ಅದನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಿರುತ್ತೆ, ನೋಡಬಹುದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಒಂದು ನೋಟಿಫಿಕೇಶನ್ ಏನ್ ಸ್ಕ್ರೀನ್ ನೋಡ್ತಿರಲ್ಲ, ಈ ಒಂದು ನೋಟಿಫಿಕೇಶನ್ ಇಲಾಖೆಯವರು ಪ್ರಕಟ ಮಾಡಿರೋದಾಗಿರುತ್ತೆ. ವಿದ್ಯಾರ್ಥಿಗಳ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿರಲ್ಲ, ಇದು ಸುತ್ತೋಲೆನ ಒಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಹೊರಡಿಸಿರೋದಾಗಿರುತ್ತೆ. ಜೂನ್ 2ನೇ ತಾರೀಕಿನ ಇಂದು ಬಂದಿರತಕ್ಕಂಥ ಒಂದು ಮಾಹಿತಿ ಆಗಿದೆ. ಕ್ವಿಕ್ ಆಗಿ ನಿಮಗೆ ತಿಳಿಸ್ತಾ ಇರೋದಾಗಿರುತ್ತೆ. ಮೌಲ್ಯಮಾಪನ ಕಾರ್ಯಕ್ಕೆ ನಿಯೋಜನೆಗೊಂಡಿರುವ ಉಪಮುಖ್ಯ ಮೌಲ್ಯಮಾಪಕರು ಮತ್ತು ಸಹಾಯಕ ಮೌಲ್ಯಮಾಪಕರಿಗೆ ಒಂದು ಆದೇಶಗಳನ್ನು ಶಾಲಾ ಲಾಗಿನ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ವ್ಯಾಲ್ಯೂಯೇಷನ್ ಯಾವಾಗಿಂದ ಶುರು ಮಾಡ್ತಾರೆ ಅಂತ ವಿದ್ಯಾರ್ಥಿಗಳು ಕೇಳ್ತೀರಿ. ವ್ಯಾಲ್ಯೂಯೇಷನ್ ಆದರೆ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಬರೋದಾಗಿರುತ್ತೆ. ಆ ಕಾರಣಕ್ಕೆ ಇಲ್ಲಿ ವ್ಯಾಲ್ಯೂಯೇಷನ್ ಬಗ್ಗೆ ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ಮಾಹಿತಿನ ತಿಳ್ಕೊಬೋದಾಗಿರುತ್ತೆ. ಮೌಲ್ಯಮಾಪಕರು, ಉಪಮುಖ್ಯ ಮೌಲ್ಯಮಾಪಕರು ಮತ್ತು ಸಹಾಯಕ ಮೌಲ್ಯಮಾಪಕರಿಗೆ ಅವರ ಒಂದು ಕಾರ್ಯಕ್ಕೆ ಒಂದು ಆದೇಶದ ಪ್ರತಿ ಏನಿರುತ್ತಲ್ಲ ಅದನ್ನು ಒಂದು ಡೌನ್ಲೋಡ್ ಮಾಡ್ಕೊಳ್ಳೋದು ಕುರಿತು ಅಲ್ಲಿ ಮಾಹಿತಿನ ಕೊಟ್ಟಿರೋದಾಗಿರುತ್ತೆ. ಇಲ್ಲಿ ವ್ಯಾಲ್ಯೂಯೇಷನ್ಗೆ ಸಂಬಂಧಪಟ್ಟಂತೆ ಮಾಹಿತಿ ತಿಳಿಸಿದ್ದಾರೆ. ಅಂದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ 2025ರ SSLC ಪರೀಕ್ಷೆ 2ರ ಮೌಲ್ಯಮಾಪನ ಕಾರ್ಯವು ದಿನಾಂಕ 6/6/2025ರಿಂದ ಪ್ರಾರಂಭವಾಗುತ್ತಿದ್ದು ಅಂತ ಮಾಹಿತಿನ ಕೊಟ್ಟಿದ್ದಾರೆ. 5/6/2025ರಂದು ಉಪಮುಖ್ಯ ಮೌಲ್ಯಮಾಪಕರು ಹಾಗೂ ದಿನಾಂಕ 6/6/2025ರಂದು ಸಹಾಯಕ ಮೌಲ್ಯಮಾಪಕರು ಹಾಜರಾಗಿರಬೇಕು ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ವ್ಯಾಲ್ಯೂಯೇಷನ್ನ ಜೂನ್ ತಿಂಗಳ 6ನೇ ತಾರೀಕು 2025ರಂದು SSLC ವಾರ್ಷಿಕ ಪರೀಕ್ಷೆ 2ರ ಒಂದು ಮೌಲ್ಯಮಾಪನ ಕಾರ್ಯ ಶುರು ಮಾಡ್ತಾರೆ. ವಿದ್ಯಾರ್ಥಿಗಳು ನೋಡಬಹುದಾಗಿರುತ್ತೆ. ವ್ಯಾಲ್ಯೂಯೇಷನ್ ಯಾವಾಗಿಂದ ಶುರು ಆಗ್ತಿದೆ ಅಂತ ವಿದ್ಯಾರ್ಥಿಗಳ ಪ್ರಶ್ನೆ ಇತ್ತಲ್ಲ. ಸೊ ಜೂನ್ 6, 2025ರಿಂದ ಮೌಲ್ಯಮಾಪನ ಕಾರ್ಯ ಶುರು ಆಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಅಧಿಕೃತ ಮಾಹಿತಿನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದನೇ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಇದೀಗ ತಿಳ್ಕೊಂಡ್ರೆ ನೀವು ವ್ಯಾಲ್ಯೂಯೇಷನ್ ಯಾವಾಗಿಂದ ಶುರು ಆಗ್ತಿದೆ ಅಂತ. ಅಂದ್ರೆ ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ. ಈಗ ಅಧಿಕೃತ ಮಾಹಿತಿಯ ಪ್ರಕಾರದಲ್ಲಿ ಜೂನ್ 6, 2025ರಿಂದನೇ ಮೌಲ್ಯಮಾಪನ ಕಾರ್ಯ SSLC ವಾರ್ಷಿಕ ಪರೀಕ್ಷೆ 2ರದ್ದು ಶುರು ಆಗ್ತಿರೋದಾಗಿರುತ್ತೆ. ಜೂನ್ 6ನೇ ತಾರೀಕು 2025ರಿಂದ ಶುರು ಆಗ್ತಿರೋದ್ರಿಂದ ಸದ್ಯಕ್ಕೆ ಇಲಾಖೆ ಕೊಟ್ಟಿರೋ ಮಾಹಿತಿಯ ಪ್ರಕಾರದಲ್ಲಿ ವಿದ್ಯಾರ್ಥಿಗಳ ಫಲಿತಾಂಶ ಏನಿದೆಯಲ್ಲ ಯಾವಾಗ ಬರಬಹುದು ಅಂತ ನಿರೀಕ್ಷೆ ಮಾಡೋದಾದ್ರೆ, ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಅವರು ಏನು ಅಪ್ಡೇಟ್ ಅನ್ನ ಕೊಟ್ಟಿಲ್ಲ. ಬಟ್ ವ್ಯಾಲ್ಯೂಯೇಷನ್ ಜೂನ್ 6ರಿಂದ ಶುರು ಆಗ್ತಿರೋದ್ರಿಂದ ಆಲ್ಮೋಸ್ಟ್ ಒಂದು ವಾರ ಆದ್ರೂ ಸಮಯ ವಿದ್ಯಾರ್ಥಿಗಳಿಗೆ ತಗೊಳ್ಳುತ್ತೆ. ಇದಕ್ಕೂ ಮುಂಚೆನೂ ಕೂಡ ವಿದ್ಯಾರ್ಥಿಗಳಿಗೆ ಬೇಗನೆ ವ್ಯಾಲ್ಯೂಯೇಷನ್ ಕೂಡ ಮಾಡಿದ್ರು. ಈಗಲೂ ಕೂಡ ಏನಿಲ್ಲ ಅಂದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಕನಿಷ್ಠ 5-6 ದಿನಗಳಾದ್ರೂ ಕೂಡ ವ್ಯಾಲ್ಯೂಯೇಷನ್ ತಗೋಬಹುದು. ಹೆಚ್ಚಂದ್ರೆ ಒಂದು ವಾರದೊಳಗಡೆ ಅಂತೂ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಒಂದು ವಾರದೊಳಗಡೆ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಷನ್ ಮುಗಿಸಿ 10 ದಿನದ ಒಳಗಡೆ ರಿಸಲ್ಟ್ ಬರುವ ಸಾಧ್ಯತೆಗಳು ಹೆಚ್ಚಿಗೆ ಇರುತ್ತೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳ 15ನೇ ತಾರೀಕಿನ ಆಸುಪಾಸಿನಲ್ಲಿ ರಿಸಲ್ಟ್ ಅನ್ನು ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಯಾವುದೇ ರೀತಿ ಅಧಿಕೃತ ದಿನಾಂಕ ಇಲಾಖೆ ಕಡೆಯಿಂದ ಪ್ರಕಟ ಮಾಡಿಲ್ಲ. ಆದರೆ ಜೂನ್ 6, 2025ರಿಂದ SSLC ವಾರ್ಷಿಕ ಪರೀಕ್ಷೆ 2ರ ಮೌಲ್ಯಮಾಪನ ಕಾರ್ಯ ನಡೆಯುತ್ತೆ ಅಂತ ಅವರು ಮಾಹಿತಿನ ಕೊಟ್ಟಿದ್ದಾರೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳ 2ನೇ ವಾರದ ಆಸುಪಾಸಿನಲ್ಲಿ 3ನೇ ವಾರದ ಒಳಗಡೆ ರಿಸಲ್ಟ್ ನ ನೀವು ನಿರೀಕ್ಷೆ ಮಾಡಬಹುದಾಗಿರುತ್ತೆ ವಿದ್ಯಾರ್ಥಿಗಳು. ಆ ಕಾರಣಕ್ಕೆ ಸದ್ಯಕ್ಕಿರುವಂತಹ ಮಾಹಿತಿ ನಿಮಗೆ ತಲುಪಿಸಿದ್ವಿ. ಹೆಚ್ಚಿಗೆ ಮಾಹಿತಿಗಳು ಬಂದಂತ ಪಕ್ಷದಲ್ಲಿ ಕನ್ನಡವಾದ ಯೂಟ್ಯೂಬ್ ಚಾನಲ್ ಬೇಗನೆ ಮಾಹಿತಿನ ಕೊಡ್ತೇವೆ. ಅದನ್ನ ತಿಳ್ಕೊಳ್ಳೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿರೋರು ಈಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡ್ಕೊಂಡು ಬೇಗನೆ ವಿಡಿಯೋ ನೋಡಬಹುದಾಗಿರುತ್ತೆ. ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೆ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇರೋ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ಹೆಚ್ಚಿಗೆ ಒಂದು ಮಾಹಿತಿನ ತಿಳ್ಕೋಬಹುದು ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೆ ವಿಡಿಯೋನ ಶೇರ್ ಮಾಡಿ.